ಇವತ್ತಿನ ಕಾಲಮಾನಕ್ಕೆ ಡು ಯು ಥಿಂಕ್ ಡೈರೆಕ್ಷನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಸೇರಿಕೊಂಡ್ರೆ ಒಂದು ಕಂಫರ್ಟಬಲ್ ಲಿವಿಂಗ್ ಇದೆಯಾ ಮನಿ ವೈಸ್? ಇವತ್ತಿಗೆ ಡೆಫಿನೆಟ್ಲಿ ಐ ಕಾಂಟ್ ಸೇ ಫಾರ್ ದ ಎಂಟೈರ್ ಇಂಡಸ್ಟ್ರಿ, ಬಟ್ ಇನ್ ಮೈ ಸರ್ಕಲ್ಸ್ ವಿ ಮೇಕ್ ಶೋರ್ ದಟ್ ವಿ ಕಾಂಪನ್ಸೇಟ್ ಆ್ಯಂಡ್ ಟ್ರೈ ಆ್ಯಂಡ್ ಪೇ ವಾಟ್ ವಿ ಕುಡಂಟ್ ಗೆಟ್. ಬಿಕಾಸ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಐ ವಾಸ್ ridiculous. I was spending more money on the film than how much I was making. In terms of comfortable with ಯಾವ ಟೈಮು ಯಾವ ಮೂವಿ ಅಂತ ಹೇಳಕ್ಕೆ? ಅಂದರೆ ಆಲ್ ದ ಫಿಲ್ಮ್ಸ್ ದಟ್ ಐ ವಾಸ್ ಅಸಿಸ್ಟೆಡ್, ನನಗೆ ಇಟ್ ವಾಸ್ ನಾಟ್ ಅ ಥಿಂಗ್ ವೇರ್ ಅಂದರೆ ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಗಾಡೀಲಿ ಹೋಗಿ ಏನೋ ಒಂದು ಸಂಬಳ ಬರ್ತಾಯಿತ್ತು. ಬಟ್ ದಿ ಅಮೌಂಟ್ ಆಫ್ ವರ್ಕ್ ದಟ್ ಐ ಯೂಸ್ ಟು ಡೂ, I have spent more money on the film than how much I have got from the production. ಸೊ ಆ ಥರ ನಾನು ಪ್ರತಿ ಸಿನಿಮಾಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದು ಹಾಗೆ ಆಗಿರೋದು. ಯಾವ್ದು ನಿಮ್ದು ಫಸ್ಟ್ ಸಿನಿಮಾ ಆಸ್ ಅಸಿಸ್ಟೆಂಟ್? ನಾನು ಕಾಸರವಳ್ಳಿ ಸರ್ ಜೊತೆ ಗುಲಾಬಿ ಟಾಕೀಸ್ ಅಂತ ಮಾಡಿದ್ದು. ಬಟ್ ಅದರಲ್ಲಿ ನನಗೆ ಅಂದರೆ ನಾನು ಸರ್ಗೆ ಎಂಟರ್ ಆಗ್ಬೇಕಾದ್ರೆ ಹೇಳಿಬಿಟ್ಟಿದ್ದೆ, ಸರ್ ನನಗೆ ಇಂಟರ್ನ್ ಆಗಿ ತೊಗೊಳ್ಳಿ, ನನಗೆ ಬೇಸಿಕ್ ಊಟ ತಿಂಡಿ ಸಿಕ್ಕಿದ್ರೆ ಸಾಕು, ನಾನು ನೋಡ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲ ಅಂತ. ಸೊ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಅದಾದಮೇಲೆ ಸವಾರಿ ಪೃಥ್ವಿ ಮಾಡಿದೆ. ಅದರಲ್ಲಿ ಅಂದರೆ ಬ್ಯಾಕ್ ದೆನ್ even though my director fought and wanted to make sure the way the production looks at it was very ಒಂಥರ ಇವಾಗ ಅಂದರೆ ಕೆಲವೊಮ್ಮೆ ನಾನು ನಮ್ಮ ಕೋರ್ಟಲ್ಲೆಲ್ಲ ರೂಲ್ಸ್ ಎಲ್ಲ ಬಂದಾಗ ದ ವೇ ದೇ ಪನಿಷ್ಮೆಂಟ್ ಕೊಟ್ಟಾಗ ಬೇಲ್ 2000 ರೂಪೀಸ್ ಕೊಡಿ ಅಂತಿರುತ್ತೆ. ಆ್ಯಂಡ್ ಅದೇನೋ ಯಾರ್ದೋ ತಲೆ ಹೊಡೆದಿರ್ತಾರೆ. ಬಟ್ ನಿಮಗೆ 1947 ರೂಲ್ಸ್ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ ಅಪ್ಲೈ ಮಾಡೋಕ್ಕೆ, ಅದು ಅಪ್ಡೇಟ್ ಆಗಿಲ್ಲ. ಸೊ ಸಿಮಿಲರ್ಲಿ ಇಂಡಸ್ಟ್ರಿಲೂ ಆ ಥರ ತುಂಬ ಪ್ರಾಕ್ಟೀಸಸ್ ಇದೆ. ರೈಟರ್ಸ್ಗೆ ಕರೆಕ್ಟ್ ವ್ಯಾಲ್ಯೂ ಮಾಡಲ್ಲ. ನೀವು ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ 25,000 ಕೊಡ್ತೀನಿ ಅಂತೆಲ್ಲ ನನಗೆ ಕೇಳಿದ್ದಾರೆ ಬ್ಯಾಕ್ ಇನ್ ದ ಡೇ. So that is you can't write a script for 25,000. ಇಡೀ ಸಿನಿಮಾ ನಿಂತಿರೋದು ಸ್ಕ್ರಿಪ್ಟ್ ಮೇಲೆ. ಸೊ ಆ ಥರ ಎಲ್ಲ ಆದಾಗ ದೆನ್ ಸಿನಿಮಾಗಳು ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ, ಜನರು ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದು ಕೇಳೋಕ್ಕಾಗಲ್ಲ. ಬಿಕಾಸ್ ಇಫ್ ಯು ಡೋಂಟ್ ಪೇ ವೆಲ್ ಪೀಪಲ್ ವೋಂಟ್ ಬಿ ದೇರ್. ದಟ್ ಇಸ್ ಹೆಂಗಾಯ್ತಂದ್ರೆ ಇಂಗ್ಲೀಷ್ ಒಂದು ಸೇಯಿಂಗ್ ಇದೆಯಲ್ಲ, ಇಫ್ ಯು ಪೇ ಪೀನಟ್ಸ್ ಯು ವಿಲ್ ಗೆಟ್ ಮಂಕೀಸ್. ಅದೇ ಹೌದು, ಅದು ಪಾಪ ಮಂಕೀಸಿಗೆ ಫೀಲ್ ಆಗಬೇಕು ಅಷ್ಟೇ ಇಲ್ಲಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಬಟ್ ಇವಾಗ ಅದು ವಿ ಹ್ಯಾವ್ ಟ್ರೈಡ್ ಟು ಇನ್ ಆರ್ ಓನ್ ಪ್ರೊಡಕ್ಷನ್ಸ್. ಇವಾಗ ನಾನು ಗೋಧಿಬಣ್ಣ ಆದಮೇಲೆ ಸುಮಾರು ಪ್ರೊಡಕ್ಷನ್ಸ್ ಮಾಡಿದ್ದೀನಿ. ರಕ್ಷಿತ್ ಮಾಡಿಯಾನೆ, ರಿಷಬ್ ಮಾಡ್ತಾ ಇದ್ದಾನೆ. ಅಂದರೆ ಇನ್ ಆರ್ ಓನ್ ವೇಸ್ ಹೌ ಎವರ್ ವಿ ಕ್ಯಾನ್ ಶೋ ವ್ಯಾಲ್ಯೂ. ದೇರ್ ಇಸ್ ಓನ್ಲಿ ಒನ್ ವೇ ಯು ಕ್ಯಾನ್ ಶೋ ವ್ಯಾಲ್ಯೂ ಇನ್ ಲೈಫ್, ಇನ್ ಎಸ್ಪೆಷಲಿ ಇನ್ ವರ್ಕ್ ಲೈಫ್, ಈಸ್ ಥ್ರೂ ಕಾಂಪನ್ಸೇಷನ್ ಆಫ್ ಮನಿ. Money and respect. And that is a given that you should do with any human being without it being a requirement. That should be how you conduct yourself. So that is assuming that is a given. Because ಕೆಲವು ಸತಿ ಇಲ್ಲ ಅಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೆಸ್ಪೆಕ್ಟು ಅನ್ನೋದು ಕೆಲವು ಸತಿ ಕೆಲವು ಪೊಸಿಷನ್ಸ್ ಅಲ್ಲಿ ಜನ ಹೇಳ್ಕೊಂಡಿರೋದು ನಾವು ನೋಡಿದೀವಿ. ಹೌದೌದು, ಖಂಡಿತ ಇಲ್ಲ ಅಂದರೆ. ಬಟ್ ನಾನು ಹೇಳ್ತಾ ಇರೋದು ದಟ್ ದ ಫ್ಯಾಕ್ಟ್ ದಟ್ ಅದು ಮಾತಾಡ್ತಾ ಇದೀವಿ ಇಟ್ ಸೆಲ್ಫ್ ಇಸ್ ಎ ಟ್ರಾಜಿಡಿ ಇನ್ ಅ ವೇ. But from a compensation perspective, you have to make sure that at least you're paying enough to, justify their living costs. You have to take into account alva. What are these numbers, Hemanth? Andre depends. Andre ivaga entry level positions, it will be about 25K. Depends. Andre how much experience you have. If you're completely new, you don't know anything, but then you're coming in, then it will be like 15,000 per month. But if you have a little bit of experience, it can go up till 75, 80, 90,000 so idu ಒಂದು 1 year travel ಮಾಡ್ತಾರಾ ನಿಮ್ಮ ಜೊತೆಗೆ ಎಲ್ಲ ಅಸಿಸ್ಟೆಂಟ್ಸ್? ಅಂದ್ರೆ ಅದು at the point of the film starting, I try and tell I try and give as much information as possible that I will need so and so person till this point. That and you will be compensated for that point, beyond which ನಿಮಗೆ ಕಾಂಪನ್ಸೇಷನ್ ಇರಲ್ಲ, ಕೆಲಸ ಇರಲ್ಲ. ಸೊ ಕೆಲಸ ಇಲ್ದೇ ಇರ್ಬೇಕಾದ್ರೆ you can't expect me to be paying you. But if you still are interested in learning, then you can come. That is ನಿಮ್ಮ ಇಂಟ್ರೆಸ್ಟ್. ಅದು ದ ಡೋರ್ ಇಸ್ ಓಪನ್. ನಾನು ನಿಮ್ಮಿಂದ ಕೆಲಸ ಮಾಡಿಸ್ಕೊಂಡ್ರೆ ನಾನು ನಿಮಗೆ ಪೇಮೆಂಟ್ ಮಾಡ್ತೀನಿ.
ಬಟ್ ಏನೂ ಕೆಲಸ ಇಲ್ಲ, ಯು ಜಸ್ಟ್ ವಾಂಟ್ ಟು ಕಮ್ ಹ್ಯಾಂಗ್ ಔಟ್, ಸಿ ಹೌ ದಿಸ್ ಪ್ರಾಸೆಸ್ ಹ್ಯಾಪನ್ಸ್, ಮ್ಯೂಸಿಕ್ ಹಿಂಗಿರತ್ತೆ, ಲೈವ್ ಮ್ಯೂಸಿಕ್ ಹಿಂಗೆ ಮಾಡ್ತಾರೆ, ಸಿಂಗರ್ಸ್ ಹೆಂಗೆ ರೆಕಾರ್ಡ್ ಮಾಡ್ತಾರೆ, ಅದೆಲ್ಲ ನಿಮ್ಮ ಇಂಟ್ರೆಸ್ಟ್. ಯು ಹ್ಯಾವ್ ಟು ಕಾಲ್, ಫಾಲೋ ಅಪ್. ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳಲ್ಲ, ರೆಕಾರ್ಡ್ ಅದ್ರ ಪಾಡಿಗೆ ಆಗತ್ತೆ. ಸೊ ಇಫ್ ಯು ವಾಂಟ್ ಟು ಸಿ ಹೌ ಇಟ್ ಹ್ಯಾಪನ್ಸ್, ದೆನ್ ಯು ಕ್ಯಾನ್ ಕಾಲ್ ಆ್ಯಂಡ್ ಚೆಕ್ ವಿತ್ ಮೀ, ಬರ್ಬೋದಾ, then you can come, you can see how it, so you learn several things on your own. So ಆ ಥರ it becomes some people I will need from beginning till end of the project. So ಆ ಥರ it usually gets sort of divided.